ಯಾವುದೇ ಕಾರಣಕ್ಕೂ ಬೇರೆಯವರ ಮನೆಯ ಒಂದು ಮುಖವಾಡ ತಗೊಂಡ್ಬರುವಂಥದ್ದು, ಬೇರೆಯವರ ಮನೆಯ ಕಳಶಗಳು ತೆಗೆದುಕೊಂಡು ಬರುವಂಥದ್ದು ಇದನ್ನು ಮಾಡಬಾರ್ದು. ಯಾಕಂದರೆ ಇದರಿಂದ ಲಕ್ಷ್ಮಿ ನಮಗೆ ಒಲಿಯೋದಿಲ್ಲ. ಯಾಕಂದರೆ ಅವ್ರು ಏನು ಮಾಡಿರ್ತಾರೋ, ಅವರೇನೋ ಸಂಕಲ್ಪ ಆಗಿರುತ್ತೆ, ಅವ್ರದ್ದೇನೋ ಪೂಜೆ ಆಗಿರುತ್ತೆ. ನಿಮ್ಮ ಕಳಶ, ನಿಮ್ಮ ಮನೇಲಿರೋ ಕಳಶವನ್ನು ಕೂಡ ಯಾವುದೇ ಕಾರಣಕ್ಕೂ ಬೇರೆಯವ್ರಿಗೆ ಕೊಡಬಾರದು ಅಂತ ಹೇಳುತ್ತೆ ನೋಡಿ. ವರಮಹಾಲಕ್ಷ್ಮಿ ನೀವು ಏನು ಇಟ್ಕೊಂಡಿರ್ತೀರಾ ಅದನ್ನು ಯಾರಿಗೂ, ಈಗ ಕೆಲವೊಬ್ರಿಗೆ ಹಬ್ಬ ಇಲ್ಲ ಅಂತ ಹೇಳ್ತಾರೆ ನೋಡಿ. ಹಬ್ಬ ಇಲ್ಲ ಅನ್ನುವಂಥದ್ದು ಕೂಡ ನಾನು ತುಂಬ ವಿಶೇಷವಾಗಿ ನಿಮ್ಗೆ ಹೇಳ್ತೀನಿ. ಈಗ ವ್ರತ ಮಾಡುವ ಸಂದರ್ಭದಲ್ಲಿ ನಿಮ್ಮ ಒಂದು ಮುಖವಾಡಗಳಾಗಲಿ ಅಥವಾ ನೀವು ಉಪಯೋಗಿಸಿರುವಂತಹ ಯಾವುದೇ ವಸ್ತ್ರಗಳಾಗಲಿ ಯಾವುದೇ ಕಾರಣಕ್ಕೂ ಬೇರೆಯವರಿಗೆ ಕೊಡಬಾರ್ದು. ಆ ರೀತಿ ಇರುವಂಥದ್ದು. ಇದರೊಟ್ಟಿಗೆ ನೀವು ಉಪಯೋಗಿಸಿರುವಂತಹ ಏನಾದರೂ ಒಡವೆಗಳು ನೋಡಿ, ಈಗ ಈ ಒಂದು ಹಬ್ಬವನ್ನು ಎಲ್ಲರೂ ಕೂಡ ಗೃಹಿಣಿಯರು ತುಂಬ ಸಡಗರ ಸಂಭ್ರಮದಿಂದ ಆಸೆಯಿಂದನೂ ಕೂಡ ಮಾಡ್ತಾರೆ, ತುಂಬ ಇಷ್ಟಪಟ್ಟು ಮಾಡ್ತಾರೆ. ಇಷ್ಟಪಟ್ಟು ಮಾಡುವುದರಲ್ಲಿ ತುಂಬ ವಿಶೇಷವಾಗಿರುವಂಥದ್ದು ಒಡವೆ ಆಭರಣಗಳನ್ನು ದೇವರಿಗೆ ಅನಿಸೋದು. ಅವ್ರ ಹತ್ರ ಎಷ್ಟು ಒಡವೆ ಇದ್ರೂ ಕೂಡ ಅವ್ರಿಗೆ ಸಾಲ್ತಾನೆ ಇರಲ್ಲ, ನನಗಿನ್ನೂ ಹಾಕಬೇಕು ಅನಿಸ್ತಾ ಇರುತ್ತೆ. ಅಷ್ಟು ವಿಜೃಂಭಣೆಯಿಂದ ಮಾಡಬೇಕು ಅಂದ್ಕೊಳ್ತಾ ಇರ್ತಾರೆ. ಮಾಡ್ಬೋದು, ಮಾಡಬಾರ್ದು ಅಂತೇನಿಲ್ಲ. ನಾವು ಧರಿಸಿರುವ ಒಡವೆಯನ್ನು ಹಾಕ್ಬೋದು. ಈಗ ಕೆಲವರು ಹೇಳ್ತಾರೆ ನಾವು ಯೂಸ್ ಮಾಡಿದ್ದು ಹಾಕ್ಬಾರ್ದು ಅಂತ. ಬಂಗಾರಕ್ಕೆ ದೋಷ ಇಲ್ಲ. ಬಂಗಾರವನ್ನು ನಾವು ದೇವರಿಗೆ ಸಮರ್ಪಣೆ ಮಾಡ್ಬೋದು. ಅದಕ್ಕೂ ಮುಂಚೆ ಕೆಲವೊಂದು ಕ್ರಮಗಳನ್ನು ಮಾಡಬೇಕಾಗುತ್ತೆ. ನೀವು ಯೂಸ್ ಮಾಡಿರ್ತೀರಾ, ಅಪಚಾರಗಳಾಗಿರುತ್ತೆ, ಅಶೋಚದಿಂದ ಇರ್ತೀರಾ, ಆ ಎಲ್ಲ ಒಡವೆಗಳನ್ನು ನೀವೇನು ಮಾಡಬೇಕು, ಹಾಲಿನಲ್ಲಿ ಹಾಕಿ ಅದನ್ನು ಶುಭ್ರಗೊಳಿಸ್ಬೇಕು ನೋಡಿ. ಇದು ಶಾಸ್ತ್ರದಲ್ಲೇ ಇದೆ. ಇದು ಈಗ ಒಡವೆ ನೀವು ಈಗ ಯೂಸ್ ಮಾಡಲೇಬೇಕು. ಈಗ ಬಂಗಾರ ಮನೇಲಿ ಇರುತ್ತೆ ಅಂತ ದೇವ್ರಿಗೋಸ್ಕರನೇ ಇಡ್ಲಿಕ್ಕೆ ಆಗಲ್ಲ. ಯಾರೊಬ್ಬರು ಇಟ್ಟಿರ್ಬೋದೇನೋ, ಸಾಮಾನ್ಯ ಜನಗಳಿಗೆ ಆಗ್ಲಿಕ್ಕೆ ಆಗಲ್ಲ. ಹಾಗಾಗಿ ಅವರು ಇಟ್ಟಿರೋ ಒಡೆ ದೇವರಿಗೆ ಹಾಕಿ ಮತ್ತೆ ಹಾಕೊಡೋಕೆ ಎಷ್ಟೋ ಸಂತೋಷ ಪಡ್ತಾರೆ, ಎಷ್ಟೋ ಖುಷಿ ಪಡ್ತಾರೆ. ಅದಕ್ಕೆ ಏನು ಅಡ್ಡಿ ಇಲ್ಲ. ಆದರೆ ನೀವು ಒಂದು ಹಾಲಿನಿಂದ ಅದನ್ನು ನೀವು ಶುಚಿಗೊಳಿಸಿ, ಅದನ್ನು ಹಾಲಿನಿಂದ ತೊಳೆದು ಕ್ಲೀನ್ ಮಾಡಿ, ಅಂದರೆ ಶುಚಿ ಮಾಡಿ ತದನಂತರ ದೇವರಿಗೆ ಸಮರ್ಪಣೆ